ಪಟ್ಟಣದಲ್ಲಿ ಯುಜಿಡಿ ಯೋಜನೆ ಇನ್ನು 6 ತಿಂಗಳಲ್ಲಿ ಪರಿಪೂರ್ಣಗೊಳ್ಳುತ್ತದೆ ಎಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಮಲಿನ ಶುದ್ಧೀಕರಣ ಘಟಕ ನಿರ್ಮಾಣಕ್ಕೆ 2.81 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು, ಅದರಲ್ಲಿ ಕಾಮಗಾರಿ ಮಾಡಲಾಗುತ್ತದೆ ಮತ್ತು ಪಟ್ಟಣದ ಒಳಚರಂಡಿ ವ್ಯವಸ್ಥೆ ಮುಂದುವರಿದ ಭಾಗವಾಗಿ ಮಿಸ್ಸಿಂಗ್ ಲಿಂಕ್ಸ್ ಮತ್ತು ಮನೆಗೆ ಸಂಪರ್ಕ ನಲ್ಲಿ ಸೇರಿದಂತೆ ಇತರೆ ಉಳಿದ ಕಾಮಗಾರಿಗಳಿಗೆ ಅಂದಾಜು 32 ಕೋಟಿಯಷ್ಟು ಹಣ ಬೇಕಿದ್ದು, ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಈ ಹಣ ಬಿಡುಗಡೆಯಾದ ಕೂಡಲೇ ಪಟ್ಟಣದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ತಿಳಿಸಿದರು. ನಮಗೆ 7 ಎಕರೆ ಬೇಕು ಅಂತ ಅವತ್ತಿನ ಒಂದು ಯೋಜನೆ ಪ್ರಾರಂಭ ಆದಾಗ 7 ಎಕರೆಗಳನ್ನ ನಮ್ಮಲ್ಲಿ ಪ್ರಸ್ತಾವನೆ ಸರ್ಕಾರ ಕೇಳಿತ್ತು. ನಾವು ಅಕ್ವೇಷನ್ ಪ್ರೊಸೀಡಿಂಗ್ಸ್ ಮಾಡಿದ್ದು, ಅಷ್ಟರಲ್ಲಿ ಕೋರ್ಟ್ ಹೋಯಿತು. ಕೋರ್ಟಲ್ಲೂ ಕೂಡ ನಮ್ಮ ಪರವಾಗಿ ಕೇಸ್ ಆಗಿದ್ದಂಥದ್ದು. ಆದರೂ ಕೂಡ ನಮಗೆ ಈಗ 1.5 ಎಕರೆ ಸಾಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯ ಒಂದು ನಿರ್ಣಯ ಆಗಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ತಿರ್ಗಾ ನಾವು ಅಕ್ವೇಷನ್ ಪ್ರೊಸೀಡಿಂಗ್ಸ್ ಹೋಗಿದ್ರೆ ಪಾಪ ಇವ್ರಿಗೂ ತೊಂದರೆ ಆಗೋದು, ಕಡಿಮೆ ಹಣ ಸಿಗೋದು. ಅದರಿಂದ ನಮ್ಮ ಹಿಂದಿನ ಅಧ್ಯಕ್ಷರು ಅಣ್ಣಪ್ಪ ಸ್ವಾಮಿಯವರು, ನಮ್ಮ ಶಿವಕುಮಾರ್ ಅವರು, ನಮ್ಮ ಸಾದಿಕ್ ಅವರು, ಎಲ್ಲ ರೇಣುಕಪ್ಪ ಅವರು, ಕುಮಾರಣ್ಣ ಅವರು ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಈ ಒಂದು ಯೋಜನೆ ಆಗಲಿಕ್ಕೆ ಪೂರಕವಾಗಿ ಇವರ ಯಾರು ಚಂದ್ರಸ್ವಾಮಿ ಇರ್ಬೋದು, ಮಲೇಶ್ವರ ಇರ್ಬೋದು, ಗಿರೀಶ್ ಇರ್ಬೋದು ಹೊಂದಿಸಿ ಈ ಒಂದು ಕಾರ್ಯ ಯಶಸ್ವಿ ಆಗೋಕ್ಕೆ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಿದ್ದಾರೆ. ಅದ್ರ ಜೊತೆಯಲ್ಲಿ ಹೆಚ್ಚಿನದಾಗಿ ನಮ್ಮ ಜಮೀನು ಕಳ್ಕೊತಾ ಇರ್ತಕ್ಕಂಥದ್ದು. ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೀನಿ. ನಾನು ಮಾತಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾನು ಹೀಗೆ ಸರ್ಕಾರಿ ಗೇಟಲ್ಲಿ 5 ಎಕರೆ ಸೈಟ್ ಮಾಡ್ತಾ ಇದ್ದೀವಿ. ಸೈಟ್ ಮಾಡ್ತಾ ಇದ್ದೀನಿ. ಅಲ್ಲಿಗಾಗಲೇ ನೀವು ಇಲ್ಲಿದ್ದಂಥ ನಂದೀಜವರಿಗೆ ಅಲ್ಲೇ 2 ಎಕರೆ ಪ್ಲಸ್ ಇನ್ನೊಬ್ಬ ಅಲೆಮಾರಿ ಮೇಲೆ 2 ಎಕರೆ 4 ಎಕರೆ ಅಲ್ಲಿ ಕೊಟ್ಟಿದ್ದೀವಿ. ಇನ್ನೂ ನಮಗೆ ಅಲ್ಲಿ ಸುಮಾರು 12 ಎಕರೆನೂ 15 ಎಕರೆನೂ ಅಲ್ಲಿ ಇದ್ದಿದೆ ಜಾಗ. ರೋಡ್ ಸೈಡ್ ಇದೆ. ರೋಡ್ ಸೈಡ್ಗೆ ಅಲ್ಲಿ ಜಾಗ ಮಾಡ್ತೀವಿ. ಒಳ್ಳೆ ಸೈಟ್ ಅವರು. ನಾವು ಅವತ್ತು ಪಾಪ ಇವರು ನಮ್ಮಲ್ಲಿ ಹೆಚ್ಚಿಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಲ್ಯಾಂಡಲ್ಲಿ 1:3 ಏನೋ ಕೊಡಲಿಕ್ಕೆ ಅವಕಾಶ ಇತ್ತು. ಆ ಅವಕಾಶದಲ್ಲಿ ನಾವು ಇರ್ತಕ್ಕಂಥ ಅವಕಾಶದಲ್ಲಿ ನಾವು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೂ ಕೂಡ ನಮ್ಮಲ್ಲಿ ಸರ್ಕಾರದ ನಿಯಮ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅವನ ಕಾರಣಕ್ಕೆ ನಾವು ನಿಮಗೆ ಅನ್ಯಾಯ ಆಗೋದು ಬೇಡ, ಎಲ್ರಿಗೂ ಒಂದು ಸೈಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಈಗಲೇ ನಮ್ಮ ತಹಸೀಲ್ದಾರಿಗೆ ಹೇಳ್ತೀನಿ, ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದರೆ ಮತ್ತೆ ಇವರು 4 ಜನ 5 ಜನಕ್ಕೆ ಹೇಳಿದ್ದು 7 ಸೈಟ್ ಆಗಿತ್ತು. ನಮ್ಮಿಂದ ಇಟ್ಕೊಂಡು ಇವ್ರು ತೋರಿಸ್ಬಿಟ್ಟು ಇವ್ರು ಎಲ್ಲಿ ಕೇಳ್ತಾರೆ ರಿಸರ್ವ್ಗಳು ಅದನ್ನು ನಾವು ಮಾಡಿಕೊಟ್ಟಾಗ ಮಾತ್ರ ಇನ್ನೂ ಪಾಪ ಅವರಿಗೆ ನ್ಯಾಯ ಒಪ್ಪಿಸ್ಕೊಟ್ಟಾಗ ಆಗುತ್ತೆ. ನಾವು ನಿಮ್ಮ ಇರ್ತಕ್ಕಂಥ 4 ಜನಕ್ಕೂ ಕೂಡ ನಾನು ಧನ್ಯವಾದ ಪಟ್ಟಣ ಪಂಚಾಯಿತಿಯ ಪರವಾಗಿ ಮತ್ತು ನಗರದ ಸಾರ್ವಜನಿಕರ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ನಾಳೆ ಸುಮಾರು 10 ವರ್ಷ ಆಗುತ್ತೆ. ನಿಮ್ಗಿಂತೂ ಈ 10 ವರ್ಷ ಆಗಿದೆ. ನಮಗೆ ಈಗ STP ಕಂಪ್ಲೀಟ್ ಮಾಡೋಕ್ಕೂ ಕೂಡ 2,86,00,000 ಹಣವು ಬಿಡುಗಡೆ ಮಾಡಿಸಿದ್ದೀವಿ. ಮತ್ತು ಇರ್ತಕ್ಕಂಥ ಯೋಜನೆ ಎಲ್ಲೆಲ್ಲಿ ಸ್ಟಾಪ್ ಆಗಿದೆ ಅದನ್ನು ಇನ್ನೂ ನಾವು ಕಲೆಕ್ಷನ್ಗಳನ್ನೆಲ್ಲ ಹಾಕಬೇಕಾಗಿದೆ. ಅದಕ್ಕೂ ಕೂಡ ನಾವು ಈಗ 34 ಕೋಟಿ ರೂಪಾಯಿಗಳನ್ನ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ದೀವಿ. ಅದನ್ನು ಕೂಡ ಅಪ್ರೂವಲ್ ಮಾಡಿಸ್ತೀವಿ. STP ಆಗ್ತಿದ್ದಾಗ ಅದನ್ನು ಇಮಿಡಿಯೇಟಾಗಿ ಅಪ್ರೂವ್ ಮಾಡಿಸಿ ಅದನ್ನು ಕಂಪ್ಲೀಟ್ ಮಾಡಿಸ್ತಕ್ಕಂಥದ್ದನ್ನು ನಾವು ಮಾಡಿಸ್ತೀವಿ. ಅದ್ರ ಜೊತೆಲಿ ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಬೀದಿ ದೀಪ ಸರಿಪಡಿಸುವ ಕೆಲಸದಲ್ಲಿ ಸಾಕಷ್ಟು ವಿಳಂಬವಾಗುತ್ತಿದ್ದು, ಕೆಟ್ಟು ಹೋಗಿರುವಂತಹ ದೀಪವನ್ನು ಮತ್ತೆ ಹಾಕುವುದಕ್ಕೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ಎಲ್ಲ ಸದಸ್ಯರು ಸಭೆಯಲ್ಲಿ ತಿಳಿಸಿದರು. ಇನ್ನು ಓವರ್ ಹೆಡ್ ಟ್ಯಾಂಕ್ ಡೆಮಾಲಿಷ್ ಮಾಡಲು ಸಹ 12 ಲಕ್ಷ ಹಣ ಕೇಳಿದ್ದು, ಮತ್ತೆ ನವೀಕರಣ ಮಾಡಲು ಸುಮಾರು 174 ಲಕ್ಷ ಬೇಕಾಗಿರುವುದರಿಂದ ಅದರ ಬಗ್ಗೆ ಸಹ ಚರ್ಚೆಗಳು ನಡೆದವು. ಇನ್ನು ಕುಡಿಯುವ ನೀರು, ರಸ್ತೆ, ಪಟ್ಟಣ ಪಂಚಾಯಿತಿಯ ಮಳಿಗೆಗಳು, ನೂತನ ಮಳಿಗೆಗಳ ಕಟ್ಟಡ ನಿರ್ಮಾಣ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬಂದವು. ಇದೇ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಯುಜಿಡಿ ಕಾಮಗಾರಿಗೆ ಜಾಗವನ್ನು ಬಿಟ್ಟುಕೊಟ್ಟಂತಹ ಜಾಗದ ಮಾಲೀಕರಿಗೆ ಗೌರವ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಗಳರಾಜಣ್ಣ, ಉಪಾಧ್ಯಕ್ಷ ಮಮತಾ ಶಿವಪ್ಪ, ತಹಶೀಲ್ದಾರ್ ಬಿ ಆರತಿ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುಳಾ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು.